ರಾಜ್ಯಪಾಲರು ಸಂವಿಧಾನವನ್ನು ತಿರುಚುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಗರು ಐಟಿ ಇಡಿ ಜೊತೆ ಗವರ್ನರ್ ಅವರನ್ನು ಕೂಡ ಬಳಸಿಕೊಳ್ತಾ ಇದ್ದಾರೆ. ನೋಡಿ, ಈಗ ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿರುವಂಥವ್ರು, ಅವರು ಸಂವಿಧಾನವನ್ನೇ ತಿರುಚ್ತಾ ಇದ್ದಾರೆ. ಬಿಜೆಪಿ ಏನು ಮಾಡ್ತಾ ಇದ್ದಾರೆ, ಐಟಿ ಇಡಿ ಜೊತೆಗೆ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅವರು ಯಾವ ಸೈಡ್ ಇದ್ದಾರೆ ಅನ್ನೋದು. ರಾಜ್ಯಪಾಲರ ಕಾರ್ಯದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ರಾಜ್ಯಪಾಲರನ್ನ ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ. ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈ ವೇಳೆ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ರಾಜ್ಯಪಾಲರ ನಡೆ. ರಾಜ್ಯಪಾಲ ಅವರಿರುವಂಥ ಅಲ್ಪಶಕ್ತಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಏನಾದರೂ ಮಾಡ್ಬೋದು, ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದು. ಆದರೆ ಅವರು ದುರಾಡಳಿತ ಮಾಡಬೇಕು, ಸಂವಿಧಾನವನ್ನು ತಿರ್ಚಬೇಕು ಅಥವಾ ಏನಾದರೂ ಮಿಸ್ಚೀಫ್ ಮಾಡಬೇಕು ಅಂದರೂ ಅದನ್ನು ಕೂಡ ಮಾಡಬಹುದು ಅಂತ ಭಾಳ ಸ್ಪಷ್ಟವಾಗಿ ಅವಾಗೇ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಡೀಬೇಕಾದ್ರೆ. ಅದೇ ಇವತ್ತು ಇಲ್ಲಿ ನಡೀತಾ ಇರೋದು. ದಿಸ್ ಈಸ್ ನಥಿಂಗ್ ಬಟ್ ಅ ಮಿಸ್ಚೀಫ್ ಬೈ ದ ಗವರ್ನರ್. ನಾವು ರಾಜ್ಯಪಾಲರನ್ನ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ಡೋಂಟ್ ಜಡ್ಜಸ್ ಬೇಸ್ಡ್ ಆನ್ ವಾಟ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್. ಪ್ರೆಸಿಡೆನ್ಸ್ ಇದೆ ಇದಕ್ಕೆ. ನೋಡಿ, ಕಳೆದ 10 ವರ್ಷದಲ್ಲಿ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಆಟ ನಡೀತಾ ಇಲ್ಲ ಅಥವಾ ಬಿ ಜೆ ಪಿ ಪಕ್ಷದ ಆಟ ನಡೀತಾ ಇಲ್ಲ, ಅವರು CBI, IT, ED ಮತ್ತು ಈಗ ರಾಜ್ಯಪಾಲರನ್ನು ಯೂಸ್ ಮಾಡ್ತಾ ಇದ್ದಾರೆ ಪಕ್ಷವನ್ನು ಕಟ್ಟಲಿಕ್ಕೆ. ನಾನು ಉದಾಹರಣೆಗಳು ಕೊಡ್ತೀನಿ ನೋಡಿ. ನವೆಂಬರ್ 2019ರಲ್ಲಿ ಮಹಾರಾಷ್ಟ್ರನಲ್ಲಿ ಎಲೆಕ್ಷನ್ ಆಗುತ್ತೆ. BJP ಅವರಿಗೆ ಯಾವುದೇ ರೀತಿಯಾದಂಥ ಬೆಂಬಲ ಸಿಗೋದಿಲ್ಲ. ಆದರೂ ಕೂಡ ಭಗತ್ ಸಿಂಗ್ ಕೋಶ್ಯಾರಿ ಅವರು, ಗವರ್ನರ್ ಅವರು, ಬೆಳಗಿನ ಜಾವ 5 ಗಂಟೆಗೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಓತ್ ಕೊಡಿಸ್ತಾರೆ CM ಆಗಿ. ದಟ್ ಗೌರ್ಮೆಂಟ್ ಡಸಂಟ್ ಇವನ್ ಲಾಸ್ಟ್ ಫಾರ್ 80 hours. 80 hours ಇಲ್ಲ ಆ ಗೌರ್ಮೆಂಟು. 4 ದಿನ ಉಳಿಯಲ್ಲ ಆ ಸರ್ಕಾರ. ಬೆಳಗಿನ ಜಾವ ಕರೆಸಿ